ಮಾಡಿ ತಾವೇ ಇದು ಮಾಡಿ ಸ್ಪೀಚ್ ಮಾಡಿ ಹೇಳ್ತಾರೆ ಮಹಿಳೆಯರಿಗೆ ಸಹಾಯ ಮಾಡ್ಬೇಕಂತ ಹೇಳಿ. ನಾವು ಸಹಾಯ ಮಾಡಲಿಲ್ಲ ಅದು ಒಂದೊಂದು ಕ್ವಶನ್ ಕೇಳಿದ್ರೆ ಇವಾಗ ಸಂಬಂಧಪಟ್ಟಿದ್ದೀರಾ ಅಲ್ಲಿ ಹೊರಗೆ ಕೊಡಿ ಅಂದ್ರೆ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ಲ. ಸಂಬಂಧ ಇಲ್ಲ ಅಂತಂದ್ರೆ ಸಂಬಂಧ ಇಲ್ಲ ಅಂತಂದ್ರು ನೀವೇನ್ ಮಾಡ್ತೀರಿ ನಾವು ಹೋರಾಟ ಮಾಡ್ತೀವಿ. ಒಂದು ನೋಡ್ರಿ ಸರ್, ಇಮಿಡಿಯೇಟ್ ಜಗ ಐತಂದ್ರೆ ರೋಡ್ ಮೇಲೆ ಎಳ್ಕೊಂಡು ಹೋಗ್ತಾರೆ. ಪ್ರತಿ ಒಂದು ಕಡೆ ಎಲ್ಲ ಇದು ಮಾಡ್ತಾರೆ. ಒಂದು ಹೆಣ್ಣಿಗೆ ಇಷ್ಟೆಲ್ಲ ಅತ್ಯಾಚಾರ ಆದ್ಮೇಲೆ ಅವನಿಗೆ ಬಿಟ್ಬಿಟ್ರು. ಸ್ಪೀಕರ್ ಆನ್ ಮಾಡಿ ಅಲ್ಲಿ ಏನ್ ಹೇಳ್ತಾರೆ ಭಾಗವಲ್ಲಿ ಅಂತಂದ್ರೆ ಪೊಲೀಸ್ರಿಗಿನ ಜೈಲ್ನಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ನೀವೆಲ್ಲರೂ ನನಗೆ ಹ್ಯಾಂಗ್ ನಿಂತಿದ್ದು ನೋಡೋಣ ನೀ ಏನ್ ಕಿತ್ಕೊ ಅಂತಾರೆ. ಫಸ್ಟ್ ದೈಗಳು ಆ ಪೊಲೀಸ್ ಹಂಗೆ ಕೇಳ್ತಾರ. ಅದು ಕಿವಿಯಿಂದ ಕೇಳಿ ಕಣ್ಣಿಂದ ನೋಡಿ ಇದು ಸಹಜದಮ್ಮ ಹೋಗ್ಲಿಕ್ಕೆ ನೀನೇ ಬ್ಲ್ಯಾಕ್ ಮೇಲ್ ಮಾಡಿ ಕಟ್ಟಿದಂತಲ್ಲ, ನಿಂದು ವಿಡಿಯೋ ಅದ ಅವನು ನೀವು ಅಪ್ಲೋಡ್ ಮಾಡ್ತೀನಿ ಅಂತ ಅಂದಿಗತ್ತಾರಲ್ಲ, ನಮಗೂ ಕಳ್ಸಲ್ಲ ಅಂತಂದ್ರು ಪೊಲೀಸರು. ನಾವು ಕೇಳಿವಿ ಆಯ್ತು ಸರ್ ನಿಮ್ಮ ಹತ್ರ ಏನು ವಿಡಿಯೋ ಅದಲ್ರಿ ತೋರಿಸ್ರಿ, ನಾವು ಏನು ಹೆಣ್ಣಿಗೆ ಸಹಾಯ ಮಾಡೋಣ, ಟಿಕೆಟ್ ತಪ್ಪಿದ್ರೆ ನಾವು ಸಹಾಯ ಮಾಡೋಣ, ಅದು ವಿಡಿಯೋ ನಮಗೆ ತೋರಿಸ್ರಿ ಅಂತಂದಿಲ್ಲ. ಅಂದ್ರೆ ನೋಡ್ರೇನೋ ಹೋಗಿ ನೀವೇನ್ ಮಾಡ್ತೀರಿ ಅಂತಂತಾರೆ ನಮಗೆ. ಈಗ ನಮ್ಗೆ ಏನ್ ಮಾಡ್ತೀವೋ ಅವ್ರಿಗೆ ಕೊಡ್ತಾರೆ. ನಿಮ್ಮ ಹತ್ರ ಪತ್ರಿಕಾದವರಿಗೆ ಬರೆಯಲು ಕಾರಣ ಏನಂತಂದ್ರೆ ಒಂದು ಹೆಣ್ಣಿಗೆ ಇದ್ರಾಗ ಒಂದು 10-20 ಜನ ಇಬ್ಬರ ಕನಿಕರ ಮಾಡಿ ಈ ಹೆಣ್ಣಿಗೆ ಸಹಾಯ ಕೊಡಿಸ್ಬೇಕಂತ ನಾವು ಬಂದಿದ್ವು. ಅದಕ್ಕಾಗಿ ಸಹಾಯ ಒದಗಿಸ್ಬೇಕು. ಹೇಳ್ತಿದ್ದೀವಿ ಎಲ್ಲಿದೆ ನಾವು ಅವನ ಫ್ಯಾಮಿಲಿಗೆ ಹೆಡ್ಕೊಂಡು ಬರಬೇಕು, ಆಕ್ಷನ್ ತಗೋಬೇಕು, ಕಡ್ಡಾಯವಾಗಿ ಆಕ್ಷನ್ ತಗೋಬೇಕು. ಒಂದ್ ಕಡೆ ತಗೋಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಹೋರಾಟನೂ ಕೇಳಲಿಲ್ಲ ಅಂತಂದ್ರೆ ಮತ್ತೆ ಮೇಲಧಿಕಾರಿ ಹತ್ರ ಹೋಗ್ತೀವಿ. ಬೆಂಗಳೂರು ಆಗಲಿ, ಮೈಸೂರು ಆಗಲಿ, ಡಿಜಿಒ ಆಗಲಿ, IG ಮೇಲಧಿಕಾರಿ ಹತ್ರ ಹೋಗ್ತೀವಿ. ಯಾಕಂದ್ರೆ ನಮಗೆ ನ್ಯಾಯ ಬೇಕು, ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಸಾವು ತಮ್ಮ ಕಡೆಯಿಂದ ಏನಾದ್ರು ತಪ್ಪಿದ್ರೆ ನಾವು ತಪ್ಪಿದ್ರೆ ಕ್ಷಮಿಸಬೇಕು. ನೀವೆಲ್ಲ ನಮಗೆ ಟೈಮ್ ಕೊಟ್ಟಿದ್ದೇವೆ ಮಾಡಿ ತಾವೇ ಇದು ಮಾಡಿ ಸ್ಪೀಚ್ ಮಾಡಿ ಹೇಳ್ತಾರೆ ಮಹಿಳೆಯರಿಗೆ ಸಹಾಯ ಮಾಡ್ಬೇಕಂತ ಹೇಳಿ. ನಾವು ಸಹಾಯ ಮಾಡಲಿಲ್ಲ ಅದು ಒಂದೊಂದು ಕ್ವಶನ್ ಕೇಳಿದ್ರೆ ಇವಾಗ ಸಂಬಂಧಪಟ್ಟಿದ್ದೀರಾ ಅಲ್ಲಿ ಹೊರಗೆ ಕೊಡಿ ಅಂದ್ರೆ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ಲ. ಸಂಬಂಧ ಇಲ್ಲ ಅಂತಂದ್ರೆ ಸಂಬಂಧ ಇಲ್ಲ ಅಂತಂದ್ರು ನೀವೇನ್ ಮಾಡ್ತೀರಿ ನಾವು ಹೋರಾಟ ಮಾಡ್ತೀವಿ. ಒಂದು ನೋಡ್ರಿ ಸರ್, ಇಮಿಡಿಯೇಟ್ ಜಗ ಐತಂದ್ರೆ ರೋಡ್ ಮೇಲೆ ಎಳ್ಕೊಂಡು ಹೋಗ್ತಾರೆ. ಪ್ರತಿ ಒಂದು ಕಡೆ ಎಲ್ಲ ಇದು ಮಾಡ್ತಾರೆ. ಒಂದು ಹೆಣ್ಣಿಗೆ ಇಷ್ಟೆಲ್ಲ ಅತ್ಯಾಚಾರ ಆದ್ಮೇಲೆ ಅವನಿಗೆ ಬಿಟ್ಬಿಟ್ರು. ಸ್ಪೀಕರ್ ಆನ್ ಮಾಡಿ ಅಲ್ಲಿ ಏನ್ ಹೇಳ್ತಾರೆ ಭಾಗವಲ್ಲಿ ಅಂತಂದ್ರೆ ಪೊಲೀಸ್ರಿಗಿನ ಜೈಲ್ನಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ನೀವೆಲ್ಲರೂ ನನಗೆ ಹ್ಯಾಂಗ್ ನಿಂತಿದ್ದು ನೋಡೋಣ ನೀ ಏನ್ ಕಿತ್ಕೊ ಅಂತಾರೆ. ಫಸ್ಟ್ ದೈಗಳು ಆ ಪೊಲೀಸ್ ಹಂಗೆ ಕೇಳ್ತಾರ. ಅದು ಕಿವಿಯಿಂದ ಕೇಳಿ ಕಣ್ಣಿಂದ ನೋಡಿ ಇದು ಸಹಜದಮ್ಮ ಹೋಗ್ಲಿಕ್ಕೆ ನೀನೇ ಬ್ಲ್ಯಾಕ್ ಮೇಲ್ ಮಾಡಿ ಕಟ್ಟಿದಂತಲ್ಲ, ನಿಂದು ವಿಡಿಯೋ ಅದ ಅವನು ನೀವು ಅಪ್ಲೋಡ್ ಮಾಡ್ತೀನಿ ಅಂತ ಅಂದಿಗತ್ತಾರಲ್ಲ, ನಮಗೂ ಕಳ್ಸಲ್ಲ ಅಂತಂದ್ರು ಪೊಲೀಸರು. ನಾವು ಕೇಳಿವಿ ಆಯ್ತು ಸರ್ ನಿಮ್ಮ ಹತ್ರ ಏನು ವಿಡಿಯೋ ಅದಲ್ರಿ ತೋರಿಸ್ರಿ, ನಾವು ಏನು ಹೆಣ್ಣಿಗೆ ಸಹಾಯ ಮಾಡೋಣ, ಟಿಕೆಟ್ ತಪ್ಪಿದ್ರೆ ನಾವು ಸಹಾಯ ಮಾಡೋಣ, ಅದು ವಿಡಿಯೋ ನಮಗೆ ತೋರಿಸ್ರಿ ಅಂತಂದಿಲ್ಲ. ಅಂದ್ರೆ ನೋಡ್ರೇನೋ ಹೋಗಿ ನೀವೇನ್ ಮಾಡ್ತೀರಿ ಅಂತಂತಾರೆ ನಮಗೆ. ಈಗ ನಮ್ಗೆ ಏನ್ ಮಾಡ್ತೀವೋ ಅವ್ರಿಗೆ ಕೊಡ್ತಾರೆ. ನಿಮ್ಮ ಹತ್ರ ಪತ್ರಿಕಾದವರಿಗೆ ಬರೆಯಲು ಕಾರಣ ಏನಂತಂದ್ರೆ ಒಂದು ಹೆಣ್ಣಿಗೆ ಇದ್ರಾಗ ಒಂದು 10-20 ಜನ ಇಬ್ಬರ ಕನಿಕರ ಮಾಡಿ ಈ ಹೆಣ್ಣಿಗೆ ಸಹಾಯ ಕೊಡಿಸ್ಬೇಕಂತ ನಾವು ಬಂದಿದ್ವು. ಅದಕ್ಕಾಗಿ ಸಹಾಯ ಒದಗಿಸ್ಬೇಕು. ಹೇಳ್ತಿದ್ದೀವಿ ಎಲ್ಲಿದೆ ನಾವು ಅವನ ಫ್ಯಾಮಿಲಿಗೆ ಹೆಡ್ಕೊಂಡು ಬರಬೇಕು, ಆಕ್ಷನ್ ತಗೋಬೇಕು, ಕಡ್ಡಾಯವಾಗಿ ಆಕ್ಷನ್ ತಗೋಬೇಕು. ಒಂದ್ ಕಡೆ ತಗೋಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಹೋರಾಟನೂ ಕೇಳಲಿಲ್ಲ ಅಂತಂದ್ರೆ ಮತ್ತೆ ಮೇಲಧಿಕಾರಿ ಹತ್ರ ಹೋಗ್ತೀವಿ. ಬೆಂಗಳೂರು ಆಗಲಿ, ಮೈಸೂರು ಆಗಲಿ, ಡಿಜಿಒ ಆಗಲಿ, IG ಮೇಲಧಿಕಾರಿ ಹತ್ರ ಹೋಗ್ತೀವಿ. ಯಾಕಂದ್ರೆ ನಮಗೆ ನ್ಯಾಯ ಬೇಕು, ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಸಾವು ತಮ್ಮ ಕಡೆಯಿಂದ ಏನಾದ್ರು ತಪ್ಪಿದ್ರೆ ನಾವು ತಪ್ಪಿದ್ರೆ ಕ್ಷಮಿಸಬೇಕು. ನೀವೆಲ್ಲ ನಮಗೆ ಟೈಮ್ ಕೊಟ್ಟಿದ್ದೇವೆ. ಪ್ರತಿಯೊಂದು ಅವರಿಗೆ ಎಲ್ಲ ಕಾಪಿ ಕೊಟ್ಟಿದ್ದಾರೆ. ಕಮಿಷನರ್ ಸರ್ ಅವರನ್ನು ಕೊಟ್ಟಿದ್ದಾರೆ. ಕಮಿಷನರ್ ಸರ್ ಅವರನ್ನು ಎನ್ಕ್ವೈರಿ ಮಾಡಾಕ್ತಾ ಇದ್ರು. ಓಪನ್ ಸ್ಪೀಕರ್ ಆಗ ಡಿಪಾರ್ಟ್ಮೆಂಟ್ ದವರು ಎದುರುಗಡೆನೆ ಹೇಳ್ತಾರೆ ಈ ಹೆಣ್ಮಗಳಿಗೆ ಫೋಟೋಗಳಾಗ ಬ್ಲಾಕ್ ಮೇಲ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಪೊಲೀಸರು ಹೇಳಿ ಅದು ಓಪನ್ ಸ್ಪೀಕರ್ ಹೇಳ್ತಾರೆ. ಅವತ್ತು ಸಂಬಂಧ ಬೇಕು ನಾವು ಈ ಫೋಟೋಗಳು ಏನಾವ ಬರ್ತದೆ, ಇನ್ನು ಫೋಟೋಗಳು ಏನಾವ ಏನ್ ಸುದ್ದಿ ನಮ್ಮ ಹತ್ರ ಆಗ ನೀವು ಇದು ಮಾಡಲಿಲ್ಲ ಅಂತ ಅಂದ್ರಿಗಿನ ಇದು ಮಾಡ್ತೀವಿ ಸರ್. ಇಲ್ಲಿಂದ ನಿಮ್ಗೆ ನ್ಯಾಯ
ಬಗ್ಗೆ ನಾವು ಸ್ಟ್ರೈಕಿಂಗ್ ನಿಲ್ಲುತ್ತೀರೋ ಹೋರಾಟ ಇಡೋದಕ್ಕೆ ಲಾಸ್ಟ್ ಹೇಳಿರೋದು